ತಮಿಳುನಾಡಿನಲ್ಲಿ ಕಂಡು ಕೇಳರಿಯದ ರಾಜಕೀಯ ಬೆಳವಣಿಗೆಗೆ ಸಾಕ್ಷಿ ಆಗುವಂಥ ಲಕ್ಷಣಗಳು ಕಾಣ್ತಾ ಇವೆ. ಟಿವಿಗೆ ದೂರ ಇಡಬೇಕು ಅಂದರೆ ಏನು ಮಾಡಬೇಕು? ಬದ್ಧ ವೈರಿಗಳು ಒಂದಾಗಬೇಕು. DMK ಮತ್ತು ADMK ಇದೊಂದು ಲೆಕ್ಕದಲ್ಲಿ ರಾಜಕೀಯ ಸಂಚಲನ. ಇದು ಕಂಡು ಕೇಳರಿಯದಂಥ ಮೈತ್ರಿ. ಆದರೆ ಮೈತ್ರಿ ಮಾತುಕತೆ ನಡೆದಿಲ್ಲ ಅಂತಾರೆ ಉಭಯ ನಾಯಕರುಗಳು. ಆದರೆ ಒಳಗಿಂದೊಳಗೇನೆ ಈ ರೀತಿ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಒಂದು ವೇಳೆ ಆ ರೀತಿ ಏನಾದರೂ ಆಯಿತು ಅಂತಂದರೆ ತಮಿಳುನಾಡು ಕಂಡು ಕೇಳರಿಯದ ರಾಜಕೀಯ ಬೆಳವಣಿಗೆಗೆ ಸಾಕ್ಷಿಯಾಗುತ್ತೆ. ನೋಡಿ ಹೆಂಗಿದೆ ಅಂತಂದರೆ, ಯಾರು ಜನರಿಂದ ಧಿಕ್ಕರಿಸಲ್ಪಟ್ಟಿರ್ತಾರಲ್ಲ ಅವರು ಸುಮ್ಮನೆ ಸ್ವಲ್ಪ ವರ್ಷಗಳ ಕಾಲ ಕುತ್ಕೋಬೇಕು ಒಂದು ಕಡೆಗೆ. ಯಾಕಂದರೆ ಈ ಪಾರ್ಟಿ ಜನರ ಬೆಂಬಲ. ಇನ್ನು ನಿನ್ನೆ ನಟ ರಜನಿಕಾಂತ್ ಸ್ಟಾಲಿನ್ ಅವ್ರನ್ನ ಭೇಟಿ ಮಾಡಿತ್ತು. ಸ್ಟಾಲಿನ್ ನಿವಾಸದಲ್ಲಿ ಭೇಟಿ ಮಾಡಿ ಮಾತುಕತೆ ಮಾಡಿದರು. ಇಂಥ ಸಂದರ್ಭದಲ್ಲಿ ನಾನು ನಿಮ್ಮ ಜೊತೆಗೆ ಇರ್ತೀನಿ ಅನ್ನುವಂಥ ಮಾತನ್ನು ಕೂಡ ರಜನಿ ಹೇಳಿದ್ರಂತೆ. ಅದು ಅವರಿಬ್ಬರ ಸ್ನೇಹ. ಆದರೆ ಈಗ ಒಂದಷ್ಟು ಚರ್ಚೆಗಳು ಏನಾಗ್ತಾ ಇವೆ ಅಂತಂದರೆ, ಸ್ಟಾಲಿನ್ ಹತ್ರ ಈ DMK ಮತ್ತು ADMK ಒಂದಾಗಬೇಕು ಅನ್ನುವಂಥ ಚರ್ಚೆಯನ್ನು ಮುಂದಿಟ್ಟಿದ್ದೇ ರಜನಿಕಾಂತ್ ಅನ್ನುವಂಥ ಮಾತುಗಳು. ಇದು ಸುಳ್ಳು ನಿಜವೋ ಗೊತ್ತಿಲ್ಲ, ಪ್ರಶ್ನೆ ಬೇರೆ. ಆದರೆ ಈ ರೀತಿಯ ಒಂದು ಊಹಾಪೋಹ ತಮಿಳುನಾಡಿನಲ್ಲಿದೆ. ರಜನಿಕಾಂತ್ ಅವರು ಭೇಟಿ ಮಾಡಿದಂಥ ಸಂದರ್ಭದಲ್ಲೇ ಈ ರೀತಿಯ ಚರ್ಚೆ ಆಯಿತು. ಯಾಕೆ DMK ADMK ಒಂದಾಗಬಾರ್ದು, ಮೈತ್ರಿ ಆಗಬಾರ್ದು ಅನ್ನುವಂಥ ಚರ್ಚೆ ಬಂತು. ಇದು ಸಂಗತಿ. ಈಗ ಈ ಬೆಳವಣಿಗೆ ರಜನಿಕಾಂತ್ ಕಾರಣ ಬೆಳವಣಿಗೆಗೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಇನ್ನು ADMK ಇಬ್ಬಾಗ ಆಗುವಷ್ಟರ ಮಟ್ಟಿಗೆ ಹೋಗಿದೆ. ಎಂಥ ಸ್ಥಿತಿ ನೋಡಿ. 47 ಶಾಸಕರು, 30 ಮಂದಿನ ಸಪೋರ್ಟ್ ಮಾಡ್ತೀವಿ ಅಂತಾರೆ ಷಣ್ಮುಗಂ ನೇತೃತ್ವದಲ್ಲಿ. ಷಣ್ಮುಗಂ ADMK ಪಕ್ಷದ ಪ್ರಮುಖ ನಾಯಕರು. ಇರೋರೇ ಒಂದು 3-4 ಜನ ನಾಯಕರದಲ್ಲಿ ಇವರು ಕೂಡ ಒಬ್ಬರು. ಆದರೆ ಯಾವುದೇ ಕಾರಣಕ್ಕೂ ADMK ಮುಖ್ಯಸ್ಥರು ಇದನ್ನು ಒಪ್ತಾ ಇಲ್ಲ. ನಾವು ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಏನು ಅಂತಂದರೆ, ಕೆಲವರಿಗಾಗಲೇ ರೆಸಾರ್ಟ್ ಸೇರಿಕೊಂಡಿದ್ದಾರೆ. ಎಂಥ ಸ್ಥಿತಿ. ಪಳನಿಸ್ವಾಮಿ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ನಾವು ಸಪೋರ್ಟ್ ಮಾಡಲ್ಲ. ADMK ಮುಖ್ಯಸ್ಥ ಪಳನಿಸ್ವಾಮಿ, ಯಾವುದೇ ಕಾರಣಕ್ಕೂ TVಗೆ ನಾವು ಬೆಂಬಲ ಮಾಡಲ್ಲ ನಾವು. ಇನ್ನು ನೋಡಿ, ಸ್ಟಾಲಿನ್ ಹೇಳಿರುವಂಥ ಮಾತು, ಸರ್ಕಾರ ರಚನೆ ಮಾಡಲಿ ಬಿಡಿ, ನಾವಂತೂ 6 ತಿಂಗಳು ಅವರಿಗೆ ತೊಂದರೆ ಕೊಡಲ್ಲ. ಏನಿದ್ರ ಅರ್ಥ? 6 ತಿಂಗಳ ನಂತರ ತೊಂದರೆ ಕೊಡ್ತೀವಿ ಅಂತ ಅರ್ಥನಾ? DMK ಸಾಂವಿಧಾನಿಕ ಬಿಕ್ಕಟ್ಟನ್ನು ಸೃಷ್ಟಿ ಮಾಡಲಿಕ್ಕೆ ಇಷ್ಟಪಡಲ್ಲ. ಇದು ಸ್ಟಾಲಿನ್ ಅವರ ಮಾತು. ಅಂದರೆ ಇವರ ಹಾದಿ ಇದೆಯಲ್ಲ, ವಿಜಯ್ ಹಾದಿ ಅಷ್ಟು ಸುಲಭ ಅಲ್ಲ. ಇದು ಮುಳ್ಳಿನ ಹಾದಿಯೇ. ಇದರ ಬದಲಾಗಿ ಏನು ಮಾಡಬೇಕು ಅಂತಂದರೆ, ಅಧಿಕಾರ ಮಾಡ್ರಪ್ಪ ಅಂತ ಬಿಡಬೇಕು. ಮೊದಲೇ ಅಧಿಕಾರ ನಡೆಸಿದಂಥ ಅನುಭವ ಇಲ್ಲ. ಮಾಡಿರುವಂಥ ಘೋಷಣೆಗಳು ಏನು ಮಾಡಬೇಕು, ಇನ್ಯಾವ ಅಭಿವೃದ್ಧಿ ಕಾರ್ಯಗಳು ಆಗಲ್ಲ, ಅಷ್ಟೊಂದು ಗ್ಯಾರಂಟಿಗಳು. TVK ಶಾಸಕರ ಸಭೆ ಕರೆದಿದ್ದಾರೆ ವಿಜಯ್. ಮುಂದಿನ ಸ್ಥಿತಿಗತಿಗಳೇನೇನು, ಯಾವ ಹೆಜ್ಜೆ ಇಡಬೇಕು, ಮಹತ್ವದ ಸಭೆಯನ್ನು ಕರೆದಿದ್ದಾರೆ ವಿಜಯ್. ಮುಂದಿನ ಕಾರ್ಯತಂತ್ರಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೇನೆ ಪನಿಯೂರಿನಲ್ಲಿ ಇವರು ಶಾಸಕರ ಸಭೆ ಕರೆದಿರುವಂಥದ್ದು. ಏನು ಮಾಡಬಹುದು, ಮುಂದೆ ಯಾವ ದಾರಿ ಹಿಡಿಬೇಕು, ಇದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೋಸ್ಕರನೇ ವಿಜಯ್ ಸಭೆ ಕರೆದಿದ್ದಾರೆ.